ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಅಂತ ಏನು ಕೊಟ್ಟಿದ್ದೀವೋ ಅದು ಬಜೆಟ್ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅದು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಅಪ್ಗ್ರೇಡೇಷನ್ ಮಾಡೋದು ಒಂದು ಸ್ಟೇಟ್ ಹೈವೇಸಿಂದ ನ್ಯಾಷನಲ್ ಹೈವೇ ಮಾಡೋದು ಮೋದಿ ಅವರು ಒಂದು 2 ವರ್ಷದಿಂದ ಸ್ಥಗಿತ ಮಾಡಿಟ್ಟಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ, ಯಾಕಂದರೆ ಎಲೆಕ್ಷನ್ಸು ಮತ್ತು ಈ ಕೋವಿಡ್ ಎಲ್ಲ ಆದಮೇಲೆ ಫಂಡ್ಸ್ ಸ್ವಲ್ಪ ಇದಾಗಿದೆ, ಅದಕ್ಕೆ ಇದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಬಜೆಟ್ ಆದಮೇಲೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡು ಅದನ್ನು ನಿಮ್ಮ ಪ್ರಸ್ತಾವಗಳು ಏನೇನು ಇಟ್ಟಿದ್ದೀರೋ ಅದನ್ನೆಲ್ಲ ಮುಂದೆ ಇಡ್ತೀವಿ ಅಂತ ಹೇಳಿ. ಏನೇನು ಕೊಟ್ಟಿದ್ದೆ ಸರ್? ಪಲ್ಲಿ ಟು ಹೊಸಕೋಟೆ ಅದನ್ನು ಏನು ಸ್ಟೇಟ್ ಹೈವೇ ಇದೆ ಅದನ್ನು ನ್ಯಾಷನಲ್ ಹೈವೇ ಮಾಡೋಕ್ಕೆ, ಮತ್ತು ಕುಪ್ಪಂ ಟು ಬಾಗೇಪಲ್ಲಿ, KGF ಮುಖಾಂತರ ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಇದನ್ನು ಸ್ಟೇಟ್ ಹೈವೇ ಮಾಡಿ, ನ್ಯಾಷನಲ್ ಹೈವೇ ಮಾಡಿ ಅಂತ ಹೇಳಿ. ಇನ್ನೊಂದು ಅದು ಚೇಳೂರು ಸರ್ಕಲಿಂದ ಅದೊಂದು ಬರೀ 600 ಮೀಟ್ರ್ ಮಾತ್ರ ನ್ಯಾಷನಲ್ ಹೈವೇ ಆಗೋಗಿದೆ. ಅದು 600 ಮೀಟರ್ಸ್ ಒಂದು ಮಾತ್ರ ಏನೋ ಇದಾಗಿದೆ, ಟೌನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ. ಅದೊಂದು ಮಾತ್ರ ಅವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ನಾಟ್ ದ ನ್ಯಾಷನಲ್ ಹೈವೇ ಪ್ರಾಬ್ಲಮ್, ಇಟ್ ಈಸ್ ಪ್ರಾಬ್ಲಮ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಲೋಕಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನೀನು ಇವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದೆಯಾ, ಕನ್ವಿನ್ಸ್ ಮಾಡಿ ಆ ಬರೀ 600 ಮೀಟ್ರ್ ಒಂದು ಮಾತ್ರ ಇದಾಗಿದೆ, ಅದನ್ನು ಕನ್ವಿನ್ಸ್ ಮಾಡಿದ್ರೆ ಅದು 3-4 ಮಂತ್ಸಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆ ಈ ನಮ್ಮ ರೈಲ್ವೇಸ್ದು ಏನು ಒಂದು ಇದಿದೆಯೋ ಕೋಲಾರಿಂದ ವೈಟ್ ಫೀಲ್ಡ್ಗೆ ಒಂದು 2011-12 ಸರ್ವೆ ಆಗಿದೆ. ಮತ್ತು ಕೋಲಾರ ಟು ಮಾದಗಟ್ಟ, ಕೆಂಬೋಡಿ, ಮುಳುಬಾಗಲ್, ನಂಗ್ಲಿ, ಮಾದಗಟ್ಟ, ಅಲ್ಲಿಂದ ಅದು ಒಂದು ಇದಕ್ಕೆ ಹೋಗುತ್ತೆ ತಿರುಪತಿಗೆ ಲೈನ್ ಹೋಗುತ್ತೆ. ಸೊ ಅದನ್ನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ನೆನ್ನೆ ಅಂದರೆ ಅದೇ ನಮ್ಮ ಸೋಮಣ್ಣ ಅವರು ಮೀಟಿಂಗ್ ಮಾಡಿದಾಗ 15 ದಿನ ಹಿಂದೆ ಅದು ಏನಾಗಿದೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಬಂದು ಮತ್ತೆ ಸ್ಟೇಟ್ ಗೌರ್ಮೆಂಟ್ಗೆ ಆ ಲ್ಯಾಂಡ್ ಅಕ್ವಿಸಿಷನ್ ಮಾಡದೇ ಇರೋದಕ್ಕೆ ಕಾರಣ ಇದನ್ನು ಪ್ರೋಸೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಎಷ್ಟು ಬೇಗ, ಯಾಕಂದರೆ ಗಡ್ಕರಿ ಸಾಹೇಬರು ಮೊನ್ನೆ ಹೋದ ಶನಿವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದಾಗ ಆವತ್ತು ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ, ದ ಲ್ಯಾಂಡ್ ಅಕ್ವಿಸಿಷನ್ it lies in the state government purview. So if they do that, I can do the railway projects or whatever is pending and the highway projects ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ಅದು ಪಾಲಿಸಿ ಬೇಗ ಮಾಡಿ ಅದು ಅಕ್ವಿಸಿಷನ್ ಮಾಡಿದ್ರೆ ಇವೆರಡೂ ಆಗುತ್ತೆ. ಮತ್ತು ಏನು ಈ ಬಂಗಾರಪೇಟೆ ಎಂಟ್ರಿ ಆಗ್ತೀವಲ್ಲ SN ರಿಸಾರ್ಟ್ ಆದಮೇಲೆ ಅಲ್ಲಿ ಒಂದು ಬ್ರಿಡ್ಜ್ ಮಾಡಿಕೊಡಿ, ಮತ್ತು ಇಲ್ಲಿ ಸ್ಯಾನಿಟೋರಿಯಂ ಹತ್ರ ಅವೆರಡು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇನ್ನೊಂದು ವಾರ ದಿನದಲ್ಲಿ ಆ 2 ಪ್ರಪೋಸಲ್ ಆಗುತ್ತೆ. ಅದ್ರ ಜೊತೆ ಟೇಕಲಲ್ಲಿ ಅಲ್ಲೊಂದು ಫ್ಲೈಓವರ್ ಇದಾಗ್ತಾ ಇದೆ, ರೋಡ್ ಓವರ್ ಬ್ರಿಡ್ಜ್, ಅದು ಇನ್ನೊಂದು 3 ತಿಂಗಳಲ್ಲಿ ರೆಡಿ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ. ಮತ್ತು ಚಿಂತಾಮಣಿಯಿಂದ ಏನು ಒಂದು ಟ್ರೈನ್ ಬರುತ್ತೋ ಅದು ಕೋಲಾರಲ್ಲಿ ಹಾಲ್ಟ್ ಮಾಡ್ತಾರೆ ಸಾಯಂಕಾಲ 8 ಗಂಟೆಗೆ, 8-8:30 ಗಂಟೆ. ಅದನ್ನು ಬಂಗಾರಪೇಟೆವರೆಗೂ ಇದು ಮಾಡಿ ಅಂತ ಹೇಳಿದ್ವಿ ಆ ಟ್ರೈನ್. ಯಾಕೆಂದರೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರಿಂದ ಬರೋರು ಮತ್ತು ಚೆನ್ನೈಗೆ ಮತ್ತು ಇಲ್ಲಾಂದರೆ ತಿರುಪತಿಗೆ ಹೋಗೋರು ಅಕಸ್ಮಾತ್ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಟ್ರೈನ್ ಹಿಡಿಬೇಕಾಗ್ತದೆ. ಆ ಕಂಪ್ಲೇಂಟ್ಸ್ ಆಲ್ರೆಡಿ ಚಿಂತಾಮಣಿಯಿಂದ ಶ್ರೀನಿವಾಸಪುರದವರೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ಇದು ಮಾಡಿ ಅಂತ ಅಲ್ಲಿಗೆ ಹಾಲ್ಟ್ ಮಾಡಿದ್ರೆ ಅಲ್ಲಿಂದನೇ ಮತ್ತೆ ಬೇರೆ ಟ್ರೈನ್ ಹತ್ತಿ ಹಂಗೆ ಹೊಟ್ಟೋಗ್ಬೋದು. ಇಲ್ಲಾಂದರೆ ಅವರು ಯಶವಂತಪುರ ಇಲ್ಲ ಕಂಟೋನ್ಮೆಂಟ್ಗೆ ಹೋಗ್ಬೇಕು. ಚಿಂತಾಮಣಿಯವರು, ಶ್ರೀನಿವಾಸಪುರದವರೆಲ್ಲ ಯಾರು ಟ್ರೈನಲ್ಲಿ ಹೋಗ್ತಾರೆ. ಸೊ ಆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಮತ್ತು ಏನು ಇವಾಗ ಕೋಲಾರಿಂದ ಬಂಗಾರಪೇಟೆಗೆ ಬೆಳಿಗ್ಗೆ ಟ್ರೈನ್ ಏನು ಹೋಗುತ್ತೋ ಅದನ್ನು ಕಂಟಿನ್ಯೂ ಮಾಡಿ ಬೆಂಗಳೂರಿಗೆ ಹಂಗೆ ಕಂಟಿನ್ಯೂ ಮಾಡಿಸಿ ಅಂತ ಹೇಳಿದ್ರು. ಯಾಕೆಂದರೆ ಇಲ್ಲಿಂದ ಹೋಗಿ ಬಂಗಾರಪೇಟೆಯಲ್ಲಿ ಇಳಿದು ಮತ್ತೆ ಬೇರೆ ಟ್ರೈನ್ ಹಿಡಿಯೋಬೋದು, ಡೈರೆಕ್ಟ್ ಇಲ್ಲಿ ಕೋಲಾರಲ್ಲಿ ಕೂತ್ಕೊಂಡ್ರೆ ಡೈರೆಕ್ಟ್ ವೈಟ್ ಫೀಲ್ಡ್ ಹೊಟ್ಟೋಗುತ್ತೆ. ಕೋಲಾರ ಅವರು ಇವಾಗವರೆಗೂ ಇನ್ನು ಟ್ರೈನ್ ಹತ್ತೋದು ಇಳಿಯೋದು ಸ್ವಲ್ಪ ಕಡಿಮೆ, ಯಾಕಂದರೆ ಇಲ್ಲಿ ಜಾಸ್ತಿ ಬಂಗಾರಪೇಟೆಯಲ್ಲಿ ರೂಢಿ ಆಗಿರ್ತಾರೆ ಜನಕ್ಕೆ ಬೇಗ ಹತ್ತೋದು ಇಳಿಯೋದು ಅದೆಲ್ಲ. ಬಟ್ ಕೋಲಾರ ಅವ್ರಿಗೆ ಅದು ಇದಿಲ್ಲ. ಸೊ ಇದು ಮಾಡಿದ್ರೆ ಆಮೇಲೆ ಅಲ್ಲಿ ಏನು ಇವಾಗ ಸುಮಾರು 10,000-15,000 ಫುಟ್ಫಾಲ್ ಇದೆ ಬಂಗಾರಪೇಟೆ ಸ್ಟೇಷನ್ನಲ್ಲಿ. ಅದು ಇನ್ನೊಂದು ಟ್ರೈನ್ ಹಾಕಿದ್ರೆ ಸ್ಟ್ರೆಸ್ ಒಂದು ಅದರ್ ಟ್ರೈನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಇದು ಡೆವಲಪ್ ಆದಾಗ ಕೋಲಾರಲ್ಲಿ ಸುಮಾರು 1 ತಿಂಗಳು 2 ತಿಂಗಳಾದಮೇಲೆ ಕೋಲಾರಲ್ಲಿ ಹೋಗೋ ಜನ ಆವಾಗ ಬಸ್ಸಲ್ಲಿ ಹೋಗೋದು ಇಲ್ಲಾಂದರೆ ಅವ್ರ ಸ್ವಂತ ವಾಹನಗಳಲ್ಲಿ ಹೋಗೋದು, ಅದ್ರ ಬದಲು ಟ್ರೈನಲ್ಲೇ ಹೋಗ್ತಾರೆ ಅಂತ ಒಂದು ಮನವಿ ನೆನ್ನೆನೂ ಕೊಟ್ಟಿದ್ದೀವಿ. ಸೀನಿಯರ್ ಡಿವಿಷನಲ್ ಕಮರ್ಷಿಯಲ್ ಮ್ಯಾನೇಜರ್ಗೆ ಒಂದು ಲೆಟರ್ ಕೊಟ್ಬಿಡಿ ಅಂದರೆ ನೆನ್ನೆನೇ ಒಂದು ಮೇಲ್ ಮಾಡಿದ್ದೀವಿ.
ಸೊ ಹಾರ್ಡ್ ಕಾಪಿ ಕೊಡಿ ಅಂತಿದ್ದಾರೆ. ಸೋಮವಾರ ಮಂಗಳವಾರ ಹೋಗಿ ಒಂದು ಹಾರ್ಡ್ ಕಾಪಿ ಕೊಡ್ತೀವಿ. ಅವ್ರನ್ನೂ ಫೋನಲ್ಲಿ ಮಾತಾಡಿದ್ದೀನಿ ನಿನ್ನೆ. ಅವ್ರು ಇಟ್ಕೊಂಡು ಸರ್ ಪ್ರಪೋಸಲ್ಸ್ ಕೊಟ್ಬಿಡಿ, ನಮ್ಮ ಕೈಯಲ್ಲೇ ಇದೆ ಇವೆಲ್ಲ ಮಾಡೋದು, ಎಷ್ಟು ಬೇಗ ಆದರೂ ಅಷ್ಟು ಬೇಗ ಪರ್ಮಿಷನ್ಸ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿ. ಈ ರೇಲು ಮತ್ತು ರೋಡ್ ಇವೆರಡೂ ಆಗಿದೆ. ಮೊದಲು ವೈಷ್ಣವ ದೇವಿಗೆಲ್ಲ ನಮಗೆ ಸಮಯ ಭಾಳ ಕಡಿಮೆ ಇದೆ ಇನ್ನು, ಯಾಕಂದರೆ ಈ 30 ದಿನಕ್ಕೆಲ್ಲ ಬಜೆಟ್ ಏನು ಬೇಕಾಗಿಲ್ಲ. ಅವರಾದರೂ ಆಗಲಿ, ಬೇರೆ ಮೀಡಿಯಾವರಾದರೂ ಆಗಲಿ, ಬೇರೆ ಎಜುಕೇಟೆಡ್ ಪರ್ಸನ್ಸ್ನ ಹೊಸತಿ ಕೂತ್ಕೊಂಡು ಇದೆಲ್ಲ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೋಬೇಕು ಅಂತ ನಾನು ಒಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಬರೋ ವಾರ ಮತ್ತೆ 20ನೇ ತಾರೀಕಿನ ಮತ್ತೆ ಸೆಷನ್ಸ್ ಇದಕ್ಕೆ ಹೋಗ್ಬೇಕು, ಬಜೆಟ್ ಸೆಷನ್. ಆದರೆ ಈ ಟೈಮಲ್ಲಿ ಯಾವಾಗಾದರೂ ನೀವೇ ಒಂದು ಸಜೆಷನ್ ಮಾಡಿದ್ರೆ ಇವನ್ನೆಲ್ಲ ಒಂದು ಕೂತ್ಕೊಂಡು ಸೇರಿಸಿ ಮಾತಾಡಿ ಅಂದಾಗ, ಯಾಕಂದರೆ ಅಲ್ಲಿ 3 ವಾರ ನಾವು ಕೂತ್ಕೊಂಡಾಗ ನಮಗೂ ಟೈಮ್ ಇರುತ್ತೆ. ಇದರಲ್ಲಿ ನೀವು ಸೋಮವಾರ ಮಂಗಳವಾರ ಯಾವುದಾದ್ರೂ ಒಂದು ಟೈಮ್ ಕೊಟ್ಟರೆ ಎಲ್ಲರೂ ಕೂತ್ಕೊಂಡು ಏನೇನು ಪ್ರಾಜೆಕ್ಟ್ಸ್ ಮಾಡ್ಬೋದು ಹೇಗೆ ನಾಡಿದ್ರೆ ಆವಾಗ ಅಲ್ಲಿ ನಮ್ಗೆ ಮಾತಾಡೋಕ್ಕೆ ಈಸಿ ಇರುತ್ತೆ. ಯಾಕೆ ನಾನು ಒಬ್ಬನೇ ಮಾತಾಡೋಕ್ಕೆ ಹೋದರೆ ಮೈ ವೇ ಆಫ್ ಥಿಂಕಿಂಗ್ ವಿಲ್ ಬಿ ಲಿಮಿಟೆಡ್. ಜಾಸ್ತಿ ಜನ ಮಾತಾಡೋದಕ್ಕೆ ಆಗುತ್ತೆ. ಅದನ್ನು ಮಾಡಬೇಕು ಅಂದ್ಕೊಂಡು ಇದ್ದೀನಿ. ಆವಾಗ ನೀವು ಹೇಳಿದಾಗ ಏನು ಇವಾಗ ರೈಲ್ವೆ ಲೈನ್ ಹೇಳ್ತಾರೆ ಅದು. ಬಟ್ ಅವ್ರು ನೆನ್ನೆ ಏನೇನು ಹೇಳಿದ್ರಂದರೆ ಗೂಡ್ಸ್ ಟ್ರೈನ್ ಹಾಕ್ತಾರೆ ಅಂತ. ಸೊ ಆ ಗೂಡ್ಸ್ ಟ್ರೈನ್ ಹಾಕಿದಾಗ ಅವ್ರಿಗೆ ಹೇಳಿದೆ, ಅದರಲ್ಲಿ ಏನಾದರೂ AC ಕಂಪಾರ್ಟ್ಮೆಂಟ್ಸ್ ಕೊಡ್ತೀರಾ ಈ ಟೊಮೆಟೊ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಬಿಕಾಸ್ ವೆನ್ ಇಟ್ ಇಸ್ ಗೂಡ್ಸ್, ಟೊಮೆಟೊ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲ ಮ್ಯಾಂಗೋ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳಿದ್ವಿ. ಅದು ಎಲ್ಲ ನೀವು ರೈಟಿಂಗಲ್ಲಿ ಕೊಡಿ ಸರ್. ನೀವು ರೈಟಿಂಗಲ್ಲಿ ಕೊಟ್ಟಾಗ ನೀವು ಪುಟ್ ಇಟ್ ಫಾರ್ವರ್ಡ್. ಏನು ಇದು ಬರುತ್ತೆ ನೀವು ಡೆಲ್ಲಿಯಲ್ಲಿದ್ದಾಗ ಮಾತಾಡ್ಬೋದು. ಯಾಕಂದರೆ ಇವಾಗ ಟೊಮೆಟೊ ಇಲ್ಲಿಂದ ನಾಸಿಕ್ಕು ಹೋಗುತ್ತೆ, ಒರಿಸ್ಸಾ, ವೆಸ್ಟ್ ಬೆಂಗಾಲು, ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಅದು ಏನಾದರೂ ಆಗುತ್ತೆ ಅಂತ ನೋಡೋಣ. ಯಾಕಂದರೆ ಅದು ನಮ್ಮ ಇಬ್ಬರು ಮಾತಾಡಬೇಕಾಗುತ್ತೆ ನಮ್ಮ ಟ್ರೇಡರ್ಸ್ನಲ್ಲಿ. ಯಾಕಂದರೆ ಆ ವ್ಯವಸ್ಥೆಗೆ ಅವರು ಅಡಾಪ್ಟ್ ಆಗಬೇಕು. ಅಡಾಪ್ಟ್ ಆಗಬೇಕಂದ್ರೆ ಅದು ಅವ್ರದ್ದು ಹೆಂಗೆ ಲಾಜಿಸ್ಟಿಕ್ ಅದೇ ಆವಾಗ ಮಾತಾಡಿದ್ದು. ಏನಾಗಿದೆ ಅಂದರೆ ಅದು ಏನಾಗಿದೆ ಅಂದರೆ 2011 ಇದಾಗಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟರ್ ನೋಡಿ ಸರ್, ಅಕ್ವಿಸಿಷನ್ ಕೊಟ್ಟಿದಾಗ ಅದು ಆಗಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಟ್ರೈನ್ ಅದು ಆಗೋವರೆಗೂ ಅದನ್ನು ನಾವು ನಮ್ಮ ಟ್ರೇಡರ್ಸ್ನು ಕೇಳಬೇಕಲ್ಲ, ಅವರು ಎಕ್ಸೆಪ್ಟ್ ಮಾಡಬೇಕಲ್ಲ ಅದು ಇದರಲ್ಲಿ ಕಳಿಸೋಕ್ಕೆ. ಬೇರೆ ಏನಾದರೂ ಲಾರಿಗಳಲ್ಲಾದರೆ ಎಲ್ಲರೂ ಒಂದು ಲಾರಿ ಹಾಕಿ ಕಳಿಸ್ಬಿಟ್ರೆ ಅದೆಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಇವಾಗ ಇಲ್ಲಿ ಕಳಿಸಿದಾಗ ಅವ್ರನ್ನೂ ಕೇಳಬೇಕಾಗಿತ್ತು ಟ್ರೇಡರ್ಸ್. ಅದೆಲ್ಲ ಆದಮೇಲೆ ಅಕಸ್ಮಾತ್ ಅವ್ರು ಒಪ್ಕೊಂಡ್ರೆ ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರನ್ನ, ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿ ಅದನ್ನು ಮಾಡಬೇಕು. ಚಿಂತಾಮಣಿಯಿಂದ ಪುಟ್ಪರ್ತಿಗೆ ಒಂದು ಲಿಂಕ್ ಕೊಡಬೇಕು ಅಂತ. ಚಿಂತಾಮಣಿಯಿಂದ ಪುಟ್ಪರ್ತಿ ಅದು ಏನಿದೆ ವಾಟ್ ಎವರ್ ಪ್ರಾಜೆಕ್ಟ್ಸ್ ಆರ್ ದೇರ್ ಅದೆಲ್ಲ ನಾವೇ ನಿಮ್ಗೆ ಕೊಡ್ತೀವಿ. ವಾಟ್ ಇಸ್ ದ ಸ್ಟೇಟಸ್ ಅಂತ ಹೇಳಿದ್ದಾರೆ. ಸೋಮವಾರ ಏನೋ ಮಂಗಳವಾರ ಅದು ಸ್ಟೇಟಸ್ ಕೊಡ್ತಾರೆ. ರೈಲ್ವೆ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿ ಬರಬೇಕು ಅದನ್ನು ಅಂತ ಹೇಳಿದ್ದಾರೆ. ಬಟ್ ರೈಲ್ವೆ ಬೋರ್ಡ್ ಅವರು ಫಸ್ಟು ಇದನ್ನು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಿದ್ರು, ಅದನ್ನು ಮಾಡಿದ್ರು. ಅದನ್ನು ಸ್ಟಾಪ್ ಮಾಡಿ ಇವಾಗ ವರ್ಕ್ಶಾಪ್ ಮಾಡಬೇಕು. ಬಟ್ ಅದನ್ನು ರೈಲ್ವೆ ಬೋರ್ಡ್ನಲ್ಲಿ ಎಕ್ಸೆಪ್ಟ್ ಮಾಡಬೇಕು. ಸೊ ದಟ್ ಹ್ಯಾಸ್ ಟು ಗೋ ಟು ದ ರೈಲ್ವೆ ಬೋರ್ಡ್. ಹಂಗೇನಾಗಿದ್ದರೆ ಇನ್ನು ಅಲ್ಲಿ ಕೂರಿಸಿ ಅದನ್ನು ಮೀಟಿಂಗ್ ಮಾಡಿಸಿ ಅಲ್ಲಿ ಅಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಅದನ್ನು ಪ್ರೋಸೆಸ್ ಅದೇ ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಮತ್ತು ಇದು ಚೇಂಜ್ ಆದಾಗ, ಪ್ರಾಜೆಕ್ಟ್ ಚೇಂಜ್ ಆದಾಗ ಮತ್ತೆ ರೈಲ್ವೆ ಬೋರ್ಡ್ ಹೋಗಬೇಕಾಗಿತ್ತು. ಅದನ್ನು ಸೋಮಣ್ಣ ಅವರು ಮಾತಾಡ್ತೀನಿ ಅಂತ ಹೇಳಿದರು. ಅದೆಲ್ಲ ಇವಾಗ ಏನಾಗಿದೆ ಅಂತ ಮೊನ್ನೆ ಓದಿಸಿ ನಮಗೆ ಯಾರು ಮಿನಿಸ್ಟರ್ಸ್ ಏನು ಅಂತ ಇನ್ನೂ ಇದಾಗಿಲ್ಲವಲ್ಲ. ಮೊನ್ನೆ ಎಲ್ಲ ಆಗಿದ್ದು ಆ 10 ದಿನದಲ್ಲಿ ಪ್ರೆಸಿಡೆಂಟ್ ಸ್ಪೀಚ್ ಇತ್ತು, ಅದಕ್ಕೆ ಅದು ಮಾತ್ರ ಇತ್ತು. ಸೊ ಯಾರನ್ನೂ ಇನ್ನೂ ಮಾತಾಡೋಕ್ಕಾಗಿಲ್ಲ. ಈ ಬಜೆಟ್ ಸೆಷನಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಮಗೂ ಟೈಮ್ ಫ್ರೀ ಆಗಿರುತ್ತೆ. ಇವಾಗ ನೀವು ಏನೇನು ಅದೇ ಹೇಳ್ತಾ ಇದ್ದೀನಿ, ಸೋಮವಾರ ಮಂಗಳವಾರ ನಿಮ್ಮವರು ಒಂದು 5-6 ಜನ ನಾಲೆಜಬಲ್ ಪರ್ಸನ್ಸ್ ಒಂದು 5-6 ಜನ ಕೂತ್ಕೊಂಡು ಎಲ್ಲ ಹೇಳಿದ್ರೆ ಇವೆಲ್ಲ ಇದೆ ಆಗಿದೆ, ಸ್ವಲ್ಪ ಇದನ್ನು ನೋಡಿ ಅಂದರೆ ಈ 3 ವಾರ ನಮಗೇನು ಬಜೆಟ್ ಸೆಷನಲ್ಲಿ ಇರುತ್ತೋ ಅವನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ಯಾಕೆಂದರೆ ನನ್ನ ಮಾಹಿತಿನೂ ಸ್ವಲ್ಪ ಇನ್ನೂ ಲಿಮಿಟೆಡ್. ಯಾಕಂದರೆ ಇನ್ನೂ ನೀವೆಲ್ಲ ಹೇಳ್ತಾ ಇತ್ತು ನಮಗೂ ಪಾಯಿಂಟ್ ಸಿಗ್ತಾ ಇರುತ್ತೆ ಯಾರ್ಯಾರು ಮಾತಾಡಬೇಕು. ಏನು ಸ್ಟೇಡಿಯಂ ಹೋದಾಗ ಮೇಡಮ್ ಮಾತಾಡಿದೆ, ಅಲ್ಲಿ ವಿಶಾಲ್ ಅಂತ ಡೆಲ್ಲಿಯಲ್ಲಿ ಅವ್ರು ಮಾತಾಡಿದ್ದು. ಏನು ಇದು ಹೋಗಿತ್ತು ಎಸ್ಟಿಮೇಟು, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದನ್ನು ರೆಕ್ಟಿಫೈ ಮಾಡಿಕೊಡಿ. ನೀವು ಬರೋವಾಗ ಹಂಗೆ ಆದರೆ ಒಂದು ಹಾರ್ಡ್ ಕಾಪಿನೂ ತಂದುಬಿಡಿ.
ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಆಮೇಲೆ ನಿಮ್ಮ ಲೆಕ್ರೇಟಲ್ಲಿ ವಿತಿನ್ ದಿಸ್ 20 days ವಿಲ್ ಟ್ರೈ ಟು ಕ್ಲಿಯರ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಯು ಅಂತ ಹೇಳಿದ್ದಾರೆ. ಮೀನ್ಸ್ ಇವಾಗ ಏನು ನಾವು ಆವತ್ತಿಂದ ಹೇಳ್ತಾ ಇದ್ದೀವಿ 12,000 ಎಕರೆ ಲ್ಯಾಂಡ್ BGML 12,000 ಎಕರೆ ಏನಿದೆಯೋ ಅದನ್ನು ನಾವು ಉಪಯೋಗಿಸ್ಕೋಬೇಕಂದ್ರೆ ನಾನು ಆವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ, ಏನು KIDB ಲ್ಯಾಂಡ್ ಅಕ್ವೈರ್ ಮಾಡೋ ನಮ್ಮ ಇವರು ಸ್ಟೇಟ್ ಗೌರ್ಮೆಂಟ್ ಮಾಡಿದ ಯಾವತ್ತೂ JDS ಇಲ್ಲಾಂದರೆ BJP ನಾವು ಅದು ಮಾಡಿದ್ದೀವಿ ಅಂತ ನಾನು ಎಲ್ಲೂ ಮಾತಾಡಿಲ್ಲ. ಕೆಲವು ಶಾಸಕರು ಅದನ್ನು ಮಲ್ಲೇಶ್ ಅವರು ಮತ್ತು BJP ಮುಖಂಡರು ಅದನ್ನು ನಾವು ಮಾಡಿದ್ದು ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ಆ KIDB ಮಾತ್ರ ಎತ್ತೇ ಇಲ್ಲ. ನಾನು ಹೇಳ್ತಾರದು ಬರೀ ಒಂದೇ, ಏನು BGML 12,000 ಎಕರೆ ಇದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ ಬಿಕಾಸ್ ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ. ಯಾವುದಾದ್ರೂ ಹೆವಿ ಇಂಡಸ್ಟ್ರೀಸ್ ಏನು ಇವಾಗ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗಿದ್ದಾರೆ, ಆ ಒಂದು ಇಂಡಸ್ಟ್ರಿ ತಂದು ಮಾಡಬೇಕು ಅಂದರೆ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ. ಅದು ಈಸಿಯಾಗಿ ಆಗುತ್ತೆ. ಇದು ಮಾತ್ರ ನಾವು ಮಾತಾಡ್ತೀವಿ. ಏನು ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಏನು ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, ಯುವಕರಿಗೆ ಡಿಪ್ಲೊಮಾ ಆದರೂ ಆಗಲಿ ಇವರು ITI ಆದರೂ ಆಗಲಿ ಅವ್ರಿಗಾಗುತ್ತೆ ಅಂತ ನಾನು ಇವತ್ತು ಏನು ಆವತ್ತು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಏನು ಬಂದಿದ್ರು ಆವಾಗ ಹೇಳಿದ್ದೀನಿ, ಯಾವುದು ಒಂದು ಯೂನಿಟ್ ಆಗಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ಮದು ಕೋಲಾರ ಕ್ಷೇತ್ರದ KGF ಅಲ್ಲಿ 10,000 acres ಇಸ್ ರೆಡಿ ಫಾರ್ ಯೂಸೇಜ್. ಅದ್ರ ಜೊತೆ ಏನು ನಾವು ಮೈಸೂರು ಬ್ಯಾಂಗ್ಳೂರು ಚೆನ್ನೈ ಕಾರಿಡಾರ್ ಇದೆಯೋ ಇಟ್ ಈಸ್ ಅಡ್ಜಸೆಂಟ್ ಟು ದ ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಹೇಳಿದ್ವಿ. ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ. ಎಕ್ಸಿಸ್ಟಿಂಗ್ ರೋಡ್ ಇಸ್ ಆಲ್ರೆಡಿ ದೇ. ಚೆನ್ನೈಗೆ ಸುಮಾರು 150-160 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರಿಗೆ ನಿಮಗೆ ಒಂದು 60-65 ಕಿಲೋಮೀಟ್ರ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ನಾನು ಆವತ್ತಿಂದ ಒಂದು 2 ಪ್ರೆಸ್ ಮೀಟಲ್ಲಿ ಅದು ಹೇಳಿದ್ದೀನಿ. ನಾನು ದಯವಿಟ್ಟು KGF ಕ್ಷೇತ್ರನ KGF ಟೌನ್ನ ಸ್ವಲ್ಪ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಸ್ಪೆಷಲ್ ಸ್ಟೇಟಸ್ ಕೊಟ್ಟು KGF ಟೌನ್ಗೆ ಅದನ್ನು ಉಪಯೋಗಿಸಿ ಬೇಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ KGF ಟೌನ್ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಯಾರಾದರೂ ಇಂಡಸ್ಟ್ರೀಸ್ ಮಾಡುವಾಗ ಬಂದಾಗ ಇಂಜಿನಿಯರ್ಸ್ ಆದರೂ ಇರಲಿ, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆದರೂ ಇರಲಿ, ಅಡ್ಮಿನಿಸ್ಟ್ರೇಟಿವ್ ಯಾರಾದರೂ ಇದ್ದಾಗ ಅಲ್ಲಿ ಉಳ್ಕೊಳ್ಳೋಕ್ಕೆ ಸ್ವಲ್ಪ ಒಳ್ಳೆ ಮನೆಗಳು ಬೇಕಾಗುತ್ತೆ, ಒಳ್ಳೆ ಹೋಟೆಲ್ ಬೇಕಾಗುತ್ತೆ, ಫೆಸಿಲಿಟೀಸ್ ಬೇಕಾಗುತ್ತೆ. ಸೊ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ KIDB ಲ್ಯಾಂಡ್ ಬಗ್ಗೆ ನಾನು ಇವತ್ತೊಂದು ಎಲ್ಲೂ ಮಾತಾಡಿಲ್ಲ. ಅದು JDS ಪಕ್ಷ ಕುಮಾರಸ್ವಾಮಿ BJP ಅವರು ಮಾಡಿದ್ದು ಅಂತಿಲ್ಲ. ಅದು ಏನು 300 acres ಟೌನ್ಶಿಪ್ ಏನು ಸ್ಯಾಂಕ್ಷನ್ ಆಗಿದೆಯೋ ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದ್ರು, 600 acres ಏನು KIDB ಲ್ಯಾಂಡ್ ಆಗಿದೆಯೋ ಅದು ಕಾಂಗ್ರೆಸ್ ಅವ್ರು ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಹೊರತು ನಾವು ಮಾಡಿದ್ವಿ ಅಂತ ಹೇಳಿಲ್ಲ. ಅದು ಅವ್ರದ್ದು ಅಕಾರ್ಡಿಂಗ್ ಟು ಸಿವಿಲ್ ಏವಿಯೇಷನ್ ರೂಲ್ಸ್ ಅದು ವಿತಿನ್ 200 kilometers ಏನೋ ಒನ್ ಮೋರ್ ಏರ್ಪೋರ್ಟ್ ಸ್ಟೂಡೆಂಟ್ ಕಮ್ ಅಂತ ಏನೋ ಒಂದು ರೂಲ್ ಇದೆ. ಇಲ್ಲ, ಅದು ಉಡಾನ್ ಸ್ಕೀಮಲ್ಲಿ ಪ್ರತಿ ಜಿಲ್ಲಾ ಆ ಸಿವಿಲ್ ಏವಿಯೇಷನ್ ರೂಲ್ಸ್ ಪ್ರಕಾರ ಏನಂತೆ ಹೊಸೂರಲ್ಲೂ ಒಂದು ಏರ್ಪೋರ್ಟ್ ಆಗಬೇಕು ಅಂತ ಮಾಡ್ತಾ ಇದ್ದಾರೆ, ಕುಪ್ಪಮಲ್ಲೊಂದು ಮಾಡಬೇಕು ಅಂತಾರೆ. ಸೊ ಇವೆರಡೂ ಇದ್ದಾಗ ಕುಪ್ಪಮಲ್ಲಿ ಅವ್ರು ಮಾಡಬೇಕಂತಾರೆ, ಹೊಸೂರಲ್ಲಿ ಅವ್ರು ಮಾಡಬೇಕು ಅಂತ